ಎಲ್ರಿಗೂ ನಮಸ್ಕಾರ. ಇದನ್ನು ನಾನು ನಿಮಗೆ ಒಂದು ವಾಲ್ ಹ್ಯಾಂಗಿಂಗ್ ಮಾಡಲಿಕ್ಕೆ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋಂಥ ವಸ್ತುಗಳು 3 ಕಲರ್ ಶೀಟ್ ಬೇಕಾಗುತ್ತೆ, ಸಿಸರು, ಎನಿ ಒನ್ ಶೇಪ್, ಗ್ಲೂ, ಪೆನ್ಸಿಲ್, ಥ್ರೆಡ್ ಮತ್ತು ಸ್ಕೇಲ್ ಬೇಕಾಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಸುಮಾರು 24 ಸೆಂಟಿಮೀಟರ್ ಅಷ್ಟು ಉದ್ದ ತಗೊಳ್ಳಿ. ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಆ ಲೈನ್ ಹತ್ರ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸುಮಾರು 4 ಶೀಟ್ ತಗೊಂಡಿದ್ದೀನಿ. ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತೆ ಇದನ್ನು ಮಧ್ಯೆ ಕಟ್ ಮಾಡ್ಕೊಳ್ಳಿ. ಹೀಗೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ಒಂದು ಫೋಲ್ಡ್ and open that fold. ಫೋಲ್ಡ್ನ ಓಪನ್ ಮಾಡ್ಕೊಳ್ಳಿ. ಮತ್ತೆ ನೋಡಿ ಇನ್ನು ಫೋಲ್ಡ್ ಮಾಡ್ಕೊಳ್ಳಿ. ಇದೇ ಥರ ಇನ್ನು ಸಹ ಫೋಲ್ಡ್ ಮಾಡ್ಕೊಳ್ಳಿ. ಒಂದನ್ನು ಓಪನ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಫೋಲ್ಡ್ ಏನು ಫೋಲ್ಡ್ ಮಾಡಿಲ್ಲ ಅದನ್ನು ರಿವರ್ಸ್ ಮಾಡಿ. ರಿವರ್ಸ್ ಮಾಡ್ತಾ ಬನ್ನಿ. ನಾನಿಲ್ಲಿ 4 ಮಾಡ್ಕೊಂಡಿದ್ದೀನಿ ಡಬಲ್ ಕಲರ್ನಲ್ಲಿ. ಈಗ ಇದನ್ನು ನೋಡಿ 5 ಸೆಂಟಿಮೀಟರ್ಸ್ ಅಳತೆ ಇಟ್ಕೊಂಡು 5 ಸೆಂಟಿಮೀಟರ್ ಅಳತೆ ಇಟ್ಕೊಂಡು ಪ್ರತಿಯೊಂದಕ್ಕೂ ಮಾರ್ಕ್ ಮಾಡ್ಕೊತಾ ಬರಬೇಕು. ಲಾಸ್ಟ್ ಎಡ್ಜಸ್ ಏನಿದೆ ಇದು ಕೆಳಭಾಗಕ್ಕೆ ಬರೋ ಹಾಗೆ ನೋಡ್ಕೊಳ್ಳಿ. 5 ಸೆಂಟಿಮೀಟ್ರ್ ಏನು ನಾವು ಅಳತೆ ತೊಗೊಂಡಿದ್ವಿ ಅದನ್ನು ಈ ರೀತಿ ನೀವು ಫೋಲ್ಡ್ ಮಾಡಬೇಕಾಗತ್ತೆ. ಮತ್ತು ಈ ಆಪೋಸಿಟ್ ಏನಿದೆ ಸೊ ಅದನ್ನು ನಾವು ಈ ಸೈಡ್ನ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಗ್ಲೂ ಹಾಕಿ ಅಂಟಿಸ್ಕೊಳ್ಳಿ. ಒಂದು ಲೇಯರ್ ಮಾತ್ರ ಅಂಟಿಸ್ಕೋಬೇಕು. ಅಂಟಿಸ್ಕೊಂಡಿದ್ದನ್ನು ಈಗ ಫೋಲ್ಡ್ ಮಾಡಿ. ಆಪೋಸಿಟ್ ಶೇಪ್ನಲ್ಲೇ ನಾವು ಅಂಟಿಸ್ಕೋಬೇಕು. ಮತ್ತೊಂದು ಕಲರ್ ಪೇಪರ್ ತಗೊಂಡು ಈ ಶೇಪ್ಸ್ ಏನು ಇಟ್ಕೊಂಡಿರ್ತೀವೋ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಸುಮಾರು 3 ಅಡಿಯಷ್ಟು ನಾನು ದಾರ ತೊಗೊಂಡಿದ್ದೀನಿ ದಪ್ಪ. ಈಗ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಪೇಪರ್ನ. ಸ್ಟಿಕ್ ಮಾಡ್ತಾ ಇದ್ದೀನಿ.
ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಂತರ ಇದೇ ನಾವು ಮಾಡಿಟ್ಕೊಂಡಿದ್ವಿ ಫೋಲ್ಡಿಂಗ್ಸ್, ಅದಕ್ಕೆ ಗ್ಲೂ ಹಚ್ಕೊಳ್ಳೋಣ. ಗ್ಲೂ ಹಚ್ಕೊಂಡು ಎರಡನ್ನು ಒಂದಕ್ಕೊಂದು ಅಂಟಿಸ್ಕೊಳ್ಳೋಣ. ನೋಡಿ ಹೀಗೆಲ್ಲ ಅಂಟಿಸ್ಕೊತಾ ಹೋಗ್ಬೇಕು. ಅಂಟಿಸ್ಕೊತಾ ಕೊನೆಗೆ ಇಲ್ಲಿ ಒಂದು ಟ್ರಯಾಂಗಲ್ ಶೇಪ್, ಎರಡು ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಗ್ಲೂ ಹಾಕಿ ಹ್ಯಾಂಗಿಂಗ್ ಮಾಡೋ ಥರ ಅಂಟಿಸ್ಬೇಕು. ಸ್ವಲ್ಪ ಹೊತ್ತು ಡ್ರೈ ಹಾಗಿಟ್ಬಿಡ್ಬೇಕು. ಇದೊಂದು ಪರ್ಪಲ್ ಕಲರಲ್ಲಿ ಕಟ್ ಮಾಡಿಕೊಂಡು ಅಂಟಿಸ್ಕೊಳ್ಳಿ. ಇದನ್ನು ಸುಂದರವಾಗಿ ಕಾಣಿಸ್ಲಿಕ್ಕೆ ನಾನಿಲ್ಲಿ ಗೋಲ್ಡನ್ ಲೇಪ್ ನೋಡಿ ಸ್ನೇಹಿತರೆ, ಹೇಗೆ ಕಾಣಿಸ್ತಿದೆ. ವಾಲ್ ಹ್ಯಾಂಗಿಂಗ್ ರೆಡಿ ಆಗಿದೆ.